ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಶೀರ್ ಅಡಿನಡ್ಕ. ಗೋ ಹತ್ಯೆಗಳು ಮತ್ತು ಗೋ ಕಳ್ಳ ಸಾಗಾಣಿಕೆಗಳು ನಡೆದಂತಹ ಸಂದರ್ಭದಲ್ಲಿ ಈ ಜಿಲ್ಲೆಯ ಹಿಂದೂ ತರುಣಿಯರು ಅನ್ಯಮತೀಯರು ಲವ್ನ ಹೆಸರಿನಲ್ಲಿ ಅವರ ಕೌಟುಂಬಿಕ ವಿಚಾರಕ್ಕೆ ಕೈ ಹಾಕಿದಾಗ ಕೋಮು ಸಂಘರ್ಷಗಳು ನಡೆದಿದೆ. ಅವನ ಮನಸ್ಸಿಗೆ ಆಘಾತ ಆದಾಗ ಸ್ವಪ್ರೇರಣೆಯಿಂದ ಇಲ್ಲಿ ಅನೇಕ ಪ್ರಕರಣಗಳು ನಡೆದಿರ್ತಕ್ಕಂಥ. ದಕ್ಷಿಣ ಕನ್ನಡದ ಕೋಮು ಕೊಲೆಗಳಿಗೆ ಗೋಹತ್ಯೆ ಮತ್ತು ಲವ್ ಜಿಹಾದ್ ಕಾರಣ ಅಂತೀರಲ್ಲ ಮಿಸ್ಟರ್ ಹರೀಶ್ ಪೂಂಜಾ ಅವರೇ. ಹಾಗಿದ್ರೆ ವಯನಾಡಿನ ಅಶ್ರಫ್ ಮತ್ತು ಕೊಳತ್ತಮಜಲಿನ ರಹೀಂ ಕೊಲೆಯಾಗಿದ್ದು ಗೋಹತ್ಯೆ ಮಾಡಿದ್ದಕ್ಕ ಅಥವಾ ಲವ್ ಜಿಹಾದ್ ಮಾಡಿದ್ದಕ್ಕ? ಸುಹಾಸ್ ಶೆಟ್ಟಿ ಹತ್ಯೆಯಾಗಿದ್ದು ಕೂಡ ಅದೇ ಕಾರಣಕ್ಕೇನ್ರಿ? ಅವರು ನಿಮ್ಮ ಮನೆಯ ದನಗಳನ್ನ ಕಳ್ಳತನ ಮಾಡಿದ್ದಾರ ಅಥವಾ ಪಿಸ್ತೂಲ್ ರವಿಯ ಕೊಟ್ಟಿಗೆಯಿಂದ ಕಳ್ಳತನ ಮಾಡಿದ್ದಾರ? ಯಾರ ಮನೆಯಿಂದ ಅವರು ಗೋ ಕಳ್ಳತನ ಮಾಡಿದ್ದಾರೆ ಹೇಳಿ? ನೀವು ಹೇಳಿದ್ದೇ ವಾಸ್ತವ ಅನ್ನೋದಾದ್ರೆ ವಯನಾಡಿನ ಅಶ್ರಫ್ ಮತ್ತು ಕೊಳತ್ತಮಜಲಿನ ರಹೀಂ ಯಾರ ಕೊಟ್ಟಿಗೆಯಿಂದ ದನ ಕಳ್ಳತನ ಮಾಡಿದ್ದಾರೆ ಅಂತ ನೀವೇ ಹೇಳಬೇಕು. ಅವರು ಯಾವ ಮನೆಯ ಹೆಣ್ಮಕ್ಕಳನ್ನ ಲವ್ ಮಾಡಿದ್ದಕ್ಕೆ ಕೊಲೆಯಾದ್ರು ಅಂತಾನೂ ನೀವು ಹೇಳಬೇಕಾಗತ್ತೆ. ಶಾಂತಿ ಸಭೆಯಲ್ಲಿ ಕೂತು ಬಾಯಿಗೆ ಬಂದಂತೆ ಮಾತಾಡ್ತಿರಲ್ಲ ಮಿಸ್ಟರ್ ಹರೀಶ್ ಪೂಂಜಾ ಅವರೇ. ನಾಚಿಕೆ ಆಗಲ್ರಿ ನಿಮಗೆ? ಮೈಕ್ ಸಿಕ್ತು ಅಂತ ಏನ್ ಬೇಕಾದ್ರೂ ಮಾತಾಡ್ತಿರಲ್ಲ. ನೀವು ಒಬ್ಬ ಜನಪ್ರತಿನಿಧಿನ, ಶಾಸಕರಾದವರಿಗೆ ಪ್ರಬುದ್ಧತೆ ಇರಬೇಕು, ಪಕ್ವತೆ ಇರಬೇಕು. ಆದರೆ ನಿಮಗೆ ಅದಿಲ್ಲ. ಸಂತೆಯಲ್ಲಿ ಮಾತಾಡ್ದಂಗೆ ಮಾತಾಡ್ತೀರಿ ನೀವು. ಇದು ನಿಮಗೆ ಶೋಭೆನಾ? ವಾಸ್ತವ ಸಮಸ್ಯೆಯನ್ನು ಬಿಟ್ಟು ನಾನು ಹೇಳ್ತೇನೆ ಅಂತೇಳಿ ಯಾರು ತಪ್ಪು ತಿಳ್ಕೊಳ್ಬೇಡಿ. ಯಾವುದೇ ಕೋಮು ಭಾವನೆ ಪ್ರಚೋದನೆಗೊಳಗಾಗಿ ಯಾರೂ ಇಲ್ಲಿ ಅಪರಾಧಗಳನ್ನು ಮಾಡೋದಿಲ್ಲ. ಅವನ ಮನಸ್ಸಿಗೆ ಆಘಾತ ಆದಾಗ ಸ್ವಪ್ರೇರಣೆಯಿಂದ ಇಲ್ಲಿ ಅನೇಕ ಪ್ರಕರಣಗಳು ನಡೆದಿರ್ತಕ್ಕಂಥದ್ದು. ಇದರ ಹಿಂದೆ ಯಾವುದೇ ರೀತಿಯಾಗಿರ್ತಕ್ಕಂಥ ಷಡ್ಯಂತ್ರಗಳಿರ್ಬೋದು, ಇದರ ಹಿಂದೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರೀ ಪ್ಲಾನ್ಗಳಿರ್ಬೋದು, ಅಥವಾ ಯಾವುದೇ ಒಬ್ಬನ ಭಾಷಣದಿಂದಾಗಿ ಇಲ್ಲಿ ಕೋಮು ಸಂಘರ್ಷಗಳು ಸಂಭವಿಸಿರುವಂತಹ ಉದಾಹರಣೆಗಳಿಲ್ಲ. ದ್ವೇಷ ಭಾಷಣಗಳಿಂದ, ಪ್ರಚೋದನಕಾರಿ ಭಾಷಣಗಳಿಂದ ಕೋಮು ಗಲಾಟೆ ನಡೆಯಲ್ಲ ಅಂತೆ. ದಕ್ಷಿಣ ಕನ್ನಡ ಜಿಲ್ಲೆಯ ಕೋಮು ಗಲಾಟೆಗಳಿಗೆ, ಕೋಮು ಸಂಘರ್ಷಗಳಿಗೆ, ಕೋಮು ಹತ್ಯೆಗಳಿಗೆ ಗೋಸಾಗಾಟ, ಅನ್ಯಮತೀಯರ ಲವ್ಗಳು ಕಾರಣ ಅಂತೆ. ಮನಸ್ಸಿಗೆ ಆಘಾತ ಆದಾಗ ಸ್ವಪ್ರೇರಣೆಯಿಂದ ಗಲಾಟೆ, ಕೊಲೆ ಮಾಡ್ತಾ ಇದ್ದಾರಂತೆ. ಕೋಮು ಕೊಲೆಗಳ ಹಿಂದೆ ಯಾವ ಷಡ್ಯಂತ್ರವೂ ಇಲ್ಲ ಅಂತೆ, ಯಾವ ಪ್ರೀ ಪ್ಲಾನೂ ಇಲ್ಲ ಅಂತ ಅವರು ಹೇಳಿದ್ದಾರೆ. ಅದು ಅವರೇ ಮಾಡಿರುವ ತನಿಖಾ ವರದಿ. ಹಾಗೆ ಇದು ಹರೀಶ್ ಪೂಂಜಾ ಅವರ ನಿರೀಕ್ಷಣಾ ಜಾಮೀನು ಅಷ್ಟೇ. ಯಾಕಂದ್ರೆ ಈ ಪ್ರಚೋದನಕಾರಿ ಭಾಷಣ ಮಾಡೋದು, ಗಲಾಟೆ ಮಾಡೋದು, ಹತ್ಯೆ ಮಾಡೋದು, ಅದಕ್ಕೆ ಬೇಕಾದ ಷಡ್ಯಂತ್ರ ಮಾಡೋದು, ಪ್ರೀ ಪ್ಲಾನ್ ಮಾಡೋದು ಇದೇ ಹರೀಶ್ ಪೂಂಜಾ ಅವರ ಪರಿವಾರಕ್ಕೆ ಸೇರಿದವರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರತೀಕಾರದ ಭಾಷಣ ಮಾಡಿದಾಗ, ಪ್ರಚೋದನಕಾರಿ ಭಾಷಣ ಮಾಡಿದಾಗ, ದ್ವೇಷ ಭಾಷಣ ಮಾಡಿದಾಗ ಆ ಕಾರ್ಯಕ್ರಮದಲ್ಲಿ ಈ ಹರೀಶ್ ಪೂಂಜಾ ಮತ್ತು ಒಂದಷ್ಟು ಬಿಜೆಪಿ ಶಾಸಕರು ಹಾಜರಿದ್ದರು. ಬೆಳ್ತಂಗಡಿಯಲ್ಲಿ, ಬಂಟ್ವಾಳದಲ್ಲಿ, ಪುತ್ತೂರಿನಲ್ಲಿ, ಬಜಪೆಯಲ್ಲಿ ಪ್ರಚೋದನಕಾರಿ ಭಾಷಣ ನಡೀತಲ್ಲ, ಪ್ರತೀಕಾರದ ಶಪಥ ಮಾಡಿದ್ರಲ್ಲ, ಆವಾಗ ಈ ಹರೀಶ್ ಪೂಂಜಾ ಕೂಡ ಅಲ್ಲಿ ಹಾಜರಿದ್ದರು. ಭರತ್ ಶೆಟ್ರು ಕೂಡ ಇದ್ರು, ಕಾಮತ್ ಅವರು ಇದ್ರು, ರಾಜೇಶ್ ನಾಯ್ಕು ಇದ್ರು, ಉಮಾನಾಥ್ ಕೋಟ್ಯನ್ ಕೂಡ ಇದ್ರು. ಇವರೆಲ್ಲ ಪ್ರಚೋದನೆಗಳಿಗೆ, ಪ್ರತೀಕಾರದ ಭಾಷಣಕ್ಕೆ ಚಪ್ಪಾಳೆ ತಟ್ಟಿ ಬೆಂಬಲಿಸಿದ್ರು. ಅದೇ ಕಾರಣಕ್ಕೆ ಅಮಾಯಕ ರಹೀಮ್ನ ಕೊಲೆಯಾಯಿತು. ಹಾಗಾಗಿ ರಹೀಮನ ಹತ್ಯೆಯಲ್ಲಿ ಇವರೆಲ್ಲರೂ ಹೊಣೆಗಾರರು. ಆ ವಾಸ್ತವಗಳನ್ನು ಮರೆಮಾಚಬೇಕಲ್ಲ. ಅದಕ್ಕಾಗಿ ಹರೀಶ್ ಪೂಂಜಾ ಈಗ ದಾರಿ ತಪ್ಪಿಸುವ ಕೆಲಸ ಮಾಡ್ತಾ ಇದ್ದಾರೆ. ಮಿಸ್ಟರ್ ಪೂಂಜಾ ಅವರೇ, ನೀವು ಹೇಳಿರೋದು ವಾಸ್ತವ ಅಲ್ಲ. ನೀವು ಹೇಳಿರೋ ಅಷ್ಟು ವಿಷಯಗಳು ಸುಳ್ಳಿನ ಕಂತೆ. ವಾಸ್ತವ ಏನಂತ ನಾನು ಹೇಳ್ತೀನಿ ಕೇಳಿ. ಕೊಲೆಯಾದ ಅಶ್ರಫ್ ಆಗಲಿ, ಕೊಳತ್ತಮಜಲಿನ ರಹೀಂ ಆಗಲಿ ಅವರು ಗೋವಿನ ವ್ಯಾಪಾರಿಗಳಲ್ಲ, ಅಕ್ರಮವಾಗಿ ಗೋ ಸಾಗಾಟ ಮಾಡಿದವರಲ್ಲ, ಗೋ ಹತ್ಯೆಗಳನ್ನು ಮಾಡಿದವರಲ್ಲ. ಅವರು ಅನ್ಯ ಧರ್ಮದ ಹೆಣ್ಮಕ್ಕಳನ್ನ ಲವ್ ಮಾಡಿದವರು ಅಲ್ಲ, ಅನ್ಯ ಧರ್ಮೀಯರ ಧಾರ್ಮಿಕ ನಂಬಿಕೆಗೆ ಘಾಸಿ ಮಾಡಿದವರು ಅಲ್ಲ. ಮನೋರೋಗಿಯಾಗಿದ್ದ ಕೇರಳದ ಅಶ್ರಫ್ ಎಂಬವರು ಚಿಂದಿ ಹಾಯ್ಕೊಂಡು ಬದುಕ್ತಾ ಇದ್ದವರು, ಅಂಗಡಿ ಬದಿ ಮಲಗ್ತಾ ಇದ್ದವರು. ಅವರು ಗೋಹತ್ಯೆ ಮಾಡೋದು ಬಿಡ್ರಿ, ಒಂದು ಇರುವೆಯನ್ನು ಕೊಂದಿರ್ಲಿಕ್ಕಿಲ್ಲ. ಅವರು ಯಾವತ್ತೂ ಯಾರ ತಂಟೆಗೂ ಹೋದವರಲ್ಲ, ಯಾವ ಕೇಸು ಅವರ ಮೇಲೆ ಇಲ್ಲ. ಹಾಗೆ ಕೊಳತ್ತಮಜಲಿನ ರಹೀಂ ಪಿಕಪ್ನಲ್ಲಿ ದುಡಿತಾ ಇದ್ದ ಅಮಾಯಕ. ಅವರು ಕೊಲೆಯಾಗಿದ್ದು ಕೇವಲ ಮುಸ್ಲಿಂ ಎಂಬ ಕಾರಣಕ್ಕೆ ಅಷ್ಟೇ. ಕರಾವಳಿಯಲ್ಲಿ ಸಂಘ ಪರಿವಾರ ಬಿತ್ತಿರುವ ಮುಸ್ಲಿಂ ದ್ವೇಷ ಇದೆಯಲ್ಲ, ಅದೊಂದೇ ಕಾರಣಕ್ಕೆ ಅಶ್ರಫ್ ಮತ್ತು ರಹೀಂ ಹತ್ಯೆಯಾಗಿರೋದು. ಅಶ್ರಫ್ ಮುಸ್ಲಿಂ ಎಂಬ ಏಕೈಕ ಕಾರಣಕ್ಕೆ ಅವರನ್ನ ಸಂಘ ಪರಿವಾರದವರು ಹೊಡೆದು ಕೊಂದ್ರು. ಗುಂಪು ಹತ್ಯೆ ನಡೆಯಿತು. ಇದೇ ವಾಸ್ತವ.
ಈ ವಾಸ್ತವವನ್ನ ಮೊದಲು ತಿಳ್ಕೊಳ್ಳಿ ಹರೀಶ್ ಪೂಂಜಾ ಅವರೇ. ಅಶ್ರಫ್ ಆಗಲಿ ರಹೀಮ್ ಆಗಲಿ ಯಾವತ್ತೂ ಅನ್ಯ ಧರ್ಮೀಯರ ಭಾವನೆಗಳಿಗೆ ಘಾಸಿ ಮಾಡಿದವರೇ ಅಲ್ಲ. ಕೊಳತ್ತ ಮಜಲಿನ ರಹೀಮ್ ಅನ್ಯ ಧರ್ಮದವರ ಜೊತೆ ಸೌಹಾರ್ದತೆಯಲ್ಲಿದ್ದವರು. ಅದನ್ನು ಅಲ್ಲಿನ ಹಿಂದೂಗಳೇ ಹೇಳ್ತಾರೆ. ಊರಿನಲ್ಲಿ ಜಾತ್ರೆ ಸಮಯದಲ್ಲಿ ಸಹಕಾರ ಕೊಡ್ತಾ ಇದ್ದಿದ್ದು ಇದೇ ರಹೀಮ್ ಆಗಿದ್ರು. ಅನ್ಯ ಧರ್ಮದ ಗರ್ಭಿಣಿಯರನ್ನ ರಾತ್ರೋರಾತ್ರಿ ಆಸ್ಪತ್ರೆಗೆ ಸಾಗಿಸ್ತಾ ಇದ್ದ ಉಪಕಾರಿ ರಹೀಮ್ ಅವರು. ಅಷ್ಟೇ ಯಾಕೆ, ರಹೀಮನನ್ನ ಕೊಲೆ ಮಾಡಿದ್ರಲ್ಲ, ಆ ಕೊಲೆ ಮಾಡಿದವನ ಅಪ್ಪನಿಗೆ ರಕ್ತ ಕೊಟ್ಟವನು ರಹೀಮ್. ಅವನ ಮನೆಗೆ ಉಚಿತವಾಗಿ ಮರಳು ಕೊಟ್ಟಿದ್ರು. ಅಂಥ ವ್ಯಕ್ತಿಯ ಹತ್ಯೆಗೆ ಗೋಹತ್ಯೆ, ಲವ್ ಜಿಹಾದ್ ಕಾರಣ ಅಂತೀರಲ್ಲ ಮಿಸ್ಟರ್ ಪೂಂಜಾ ಅವರೇ, ನೀವೇನು ಹೊಟ್ಟೆಗೆ ಅನ್ನ ತಿಂತೀರೋ ಅಥವಾ ಮಣ್ಣು ತಿಂತೀರಾ? ರಹೀಮ್ ಹತ್ಯೆಗೆ ಸಂಘ ಪರಿವಾರದ ದ್ವೇಷ ಭಾಷಣ ಮತ್ತು ಪ್ರಚೋದನಕಾರಿ ಭಾಷಣಗಳೇ ಕಾರಣ. ಹರೀಶ್ ಪೂಂಜಾ ಸಮ್ಮುಖದಲ್ಲಿ ನಡೆದ ಪ್ರತೀಕಾರದ ಭಾಷಣಗಳೇ ಕೊಳತ್ತ ಮಜಲಿನ ಅಮಾಯಕ ರಹೀಮನ ಜೀವ ತಿಂದಿರೋದು. ಶ್ರೀಕಾಂತ್ ಶೆಟ್ಟಿ ಎಂಬಾತ ಮಾಡಿರುವ ಪ್ರಚೋದನೆಯ ಭಾಷಣ, ಭರತ್ ಕುಂಡೆಲ್ ಎಂಬಾತನ ಪ್ರತೀಕಾರದ ಭಾಷಣಗಳು ಕೂಡ ರಹೀಮ್ ಹತ್ಯೆಗೆ ಪ್ರಚೋದನೆ ಮಾಡಿದೆ. ಪ್ರಚೋದನೆ ಮಾಡಿದ್ದಷ್ಟೇ ಅಲ್ಲ, ಆ ಹತ್ಯೆಗಳ ಹಿಂದೆ ಅವರ ಸಂಚು ಕೂಡ ಇದೆ, ಪ್ರೀ ಪ್ಲಾನ್ ಕೂಡ ಇದೆ. ಅದಕ್ಕೆ ಬೇಕಾದ ಪ್ಲಾನ್ ಮಾಡಿದವರಿದ್ದಾರೆ, ಹಣಕಾಸಿನ ಸಹಾಯ ಮಾಡಿದವರಿದ್ದಾರೆ, ಶಸ್ತ್ರಾಸ್ತ್ರಗಳನ್ನು ಕೊಟ್ಟವರಿದ್ದಾರೆ, ಶೆಲ್ಟರ್ ಕೊಟ್ಟವರಿದ್ದಾರೆ. ಅವರೀಗ ತಲೆಮರೆಸ್ಕೊಂಡಿದ್ದಾರೆ. ಈ ವಿಚಾರ ಎಲ್ರಿಗೂ ಗೊತ್ತಿದೆ, ಪೊಲೀಸರಿಗೂ ಗೊತ್ತಿದೆ, ಸರ್ಕಾರಕ್ಕೂ ಗೊತ್ತಿದೆ, ಜನಸಾಮಾನ್ಯರಿಗೂ ಗೊತ್ತಿದೆ, ಇಡೀ ಸಮಾಜಕ್ಕೆ ಗೊತ್ತಿದೆ. ಹಾಗೆ ಹರೀಶ್ ಪೂಂಜಾ ಅವರಿಗೂ ಗೊತ್ತಿದೆ. ಅವರದೇ ಪರಿವಾರದ ಬಗ್ಗೆ ಅವರಿಗೆ ಗೊತ್ತಾಗದೇ ಇರುತ್ತಾ? ಖಂಡಿತ ಅವರಿಗೂ ವಾಸ್ತವ ಏನಂತ ಗೊತ್ತಿದೆ. ಹಾಗಿರುವಾಗ ಹರೀಶ್ ಪೂಂಜಾ ತನ್ನ ಮುಖ ಮುಚ್ಚಿಕೊಳ್ಳಲು ಏನೇನೋ ಕಾರಣ ಕೊಟ್ಟರೆ, ಅಸಂಬದ್ಧ ಮಾತುಗಳನ್ನಾಡಿದರೆ ಅದನ್ನು ಕಿವಿಗೆ ಹಾಕಿಕೊಳ್ಳುವಷ್ಟು ಮೂರ್ಖರಲ್ಲ ಕರಾವಳಿಯ ಜನರು. ನೀವು ಮೂರ್ಖರಿರ್ಬೋದು ಅಥವಾ ಅತಿ ಬುದ್ಧಿವಂತರಿರ್ಬೋದು, ಆದರೆ ಜನರನ್ನ ಮೂರ್ಖರನ್ನಾಗಿ ಮಾಡೋಕೆ ಹೋಗಬೇಡಿ. ದಾರಿ ತಪ್ಪಿಸುವ ಕೆಲಸವೂ ಮಾಡಬೇಡಿ, ಮುಖ ಮುಚ್ಚಿಕೊಳ್ಳುವ ಪ್ರಯತ್ನವೂ ಮಾಡಬೇಡಿ. ನೀವು ಏನೇ ಮಾಡಿದ್ರು ಅದು ವ್ಯರ್ಥ. ಯಾಕಂದರೆ ನೀವು ಏನು ಅಂತ ಎಲ್ರಿಗೂ ಚೆನ್ನಾಗಿ ಗೊತ್ತಿದೆ. ಈ ಹರೀಶ್ ಪೂಂಜಾ ಎಂಥ ಡಬಲ್ ಸ್ಟ್ಯಾಂಡರ್ಡ್ ನೋಡಿ. ಸುಹಾಸ್ ಶೆಟ್ಟಿ ಹತ್ಯೆ ನಡೆದಾಗ ಅದನ್ನು ಕೋಮು ದ್ವೇಷದ ಹತ್ಯೆ ಎಂದರು. ಅದರ ಹಿಂದೆ ಷಡ್ಯಂತ್ರಗಳಿದೆ, ಪಿತೂರಿಗಳಿದೆ, ಪ್ರೀ ಪ್ಲಾನ್ಗಳಿವೆ ಅಂತ ಹೇಳಿದವರು ಇದೇ ಹರೀಶ್ ಪೂಂಜಾ. ಆದರೆ ಶಾಂತಿ ಸಭೆಯಲ್ಲಿ ಬಂದು ಕೋಮು ಹತ್ಯೆಗಳ ಹಿಂದೆ ಯಾವ ಷಡ್ಯಂತ್ರವೂ ಇರಲ್ಲ, ಪ್ರೀ ಪ್ಲಾನೂ ಇಲ್ಲ ಅಂತಾರೆ. ಸ್ವಪ್ರೇರಣೆಯಿಂದ ಕೋಮು ಹತ್ಯೆಗಳು ನಡೆದಿದೆ ಅಂತಾರೆ. ಗೋ ಹತ್ಯೆಯ ಕಾರಣಕ್ಕೆ, ಲವ್ ಜಿಹಾದ್ ಕಾರಣಕ್ಕೆ ಹತ್ಯೆಗಳಾಗ್ತಿದೆ ಎಂದಿದ್ದಾರೆ. ಹಾಗಿದ್ರೆ ಸುಹಾಸ್ ಶೆಟ್ಟಿ ಹತ್ಯೆ ಕೂಡ ಸ್ವಪ್ರೇರಣೆಯಿಂದಲೇ ನಡೆದಿರ್ಬೋದಲ್ಲ? ಅಲ್ಲೂ ಕೂಡ ಯಾವುದೇ ಪ್ರೀ ಪ್ಲಾನ್ ಇಲ್ಲ ಅಂತ ಹೇಳ್ತೀರಾ ಹರೀಶ್ ಪೂಂಜಾ ಅವರೇ? ಸುಹಾಸ್ ಕೊಲೆಗೂ ಗೋ ಹತ್ಯೆ, ಲವ್ ಜಿಹಾದೇ ಕಾರಣ ಅಂತ ಹೇಳ್ತೀರಾ ಹರೀಶ್ ಪೂಂಜಾ ಅವರೇ? ಸುಹಾಸ್ ಶೆಟ್ಟಿಯ ಹತ್ಯೆ ಹಿಂದೆ ಯಾವ ಷಡ್ಯಂತ್ರವೂ ಇಲ್ಲ, ಹಾಗಾಗಿ NIA ತನಿಖೆ ಬೇಕಾಗಿಲ್ಲ ಅಂತ ಅಮಿತ್ ಶಾ ಅವರಿಗೆ ಪತ್ರ ಬರೀತೀರಾ ಮಿಸ್ಟರ್ ಹರೀಶ್ ಪೂಂಜಾ ಅವರೇ? ಎಲ್ಲ ಪ್ರಶ್ನೆಗಳಿಗೆ ಪೂಂಜಾ ಉತ್ತರಿಸಬೇಕಾಗತ್ತೆ. ಪೂಂಜಾ ಅವರು ಇನ್ನೊಂದು ವಿಷಯ ಹೇಳಿದ್ದಾರೆ. ಅದೇನೆಂದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಅಕ್ರಮ ಮರಳುಗಾರಿಕೆ ಕೂಡ ಕೋಮು ಘರ್ಷಣೆಗಳಿಗೆ ಕಾರಣ ಅಂತ. ಇದು ಕೂಡ ವಾಸ್ತವ ಅಂತೆ. ಈ ಜಿಲ್ಲೆಯಲ್ಲಿ ಅಕ್ರಮವಾಗಿರ್ತಕ್ಕಂಥ ಅನೇಕ ಚಟುವಟಿಕೆಗಳು ಕೋಮು ದೇಶಕ್ಕೆ, ಸಂಘರ್ಷಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಉದಾಹರಣೆಗೆ ಅಕ್ರಮ ಮರಳುಗಾರಿಕೆ ಇರ್ಬೋದು, ಅಥವಾ ಈ ರೀತಿಯ ಅಕ್ರಮ ವ್ಯವಸ್ಥೆಗಳು. ಇವರ ಮಾತುಗಳನ್ನ ಕೇಳ್ತಾ ಇದ್ರೆ ನಗಬೇಕು, ಅಳಬೇಕು ಅಥವಾ ಹಣೆ ಚಚ್ಕೊಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ವಾಸ್ತವ ಏನಂದ್ರೆ ದಕ್ಷಿಣ ಕನ್ನಡದಲ್ಲಿ ಕೋಮು ಸೌಹಾರ್ದತೆ ಅಂತ ಇರೋದು ದಂಧೆಗಳಲ್ಲಿ ಮತ್ತು ಅಕ್ರಮ ಚಟುವಟಿಕೆಗಳಲ್ಲಿ ಮಾತ್ರ. ಕರಾವಳಿಯ ಅಕ್ರಮ ಮರಳುಗಾರಿಕೆಯಲ್ಲಿ ಇರುವಷ್ಟು ಕೋಮು ಸೌಹಾರ್ದತೆ ಬೇರೆ ಎಲ್ಲೂ ಕಾಣೋಕೆ ಸಿಗಲ್ಲ ರೀ. ಅದು ಬೆಳ್ತಂಗಡಿ ತಾಲೂಕಿನಲ್ಲೂ ಇದೆ. ಬೆಳ್ತಂಗಡಿ ಕ್ಷೇತ್ರದಲ್ಲಿ ಹರೀಶ್ ಪೂಂಜಾ ಬೆಂಬಲಿಗರು ಮಾಡಿದಷ್ಟು ಅಕ್ರಮ ಮರಳುಗಾರಿಕೆ ಬೇರೆ ಯಾರು ಮಾಡಿರ್ಲಿಕ್ಕಿಲ್ಲ ಎಂಬ ಆರೋಪಗಳಿದೆ. ಅಕ್ರಮದಲ್ಲಿ ಹಿಂದೂಗಳು ಮಾತ್ರ ಅಲ್ಲ, ಬೇಕಾದಷ್ಟು ಮುಸ್ಲಿಮರು ಕೂಡ ಇದ್ದಾರಂತೆ. ಅಕ್ರಮ ಮರಳುಗಾರಿಕೆ ನಡೆಸೋ ಪೂಂಜಾ ಅವರ ಬೆಂಬಲಿಗರಲ್ಲಿ ಹಿಂದೂ ಮುಸ್ಲಿಂ ಸೌಹಾರ್ದತೆ ಇದೆಯಂತೆ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಅಕ್ರಮ ಮಾಡುವವರಿಗೆ ಬೆಂಗಾವಲಾಗಿ ಇದ್ದಿದ್ದು ಶಾಸಕ ಹರೀಶ್ ಪೂಂಜಾ ಎಂಬ ಆರೋಪ ಇದೆ. ಅಕ್ರಮ ಮರಳುಗಾರಿಕೆಯ ಸಂಪಾದನೆಯಲ್ಲಿ ಪೂಂಜಾ ಅವರಿಗೂ ಪಾಲು ಹೋಗುತ್ತೆ ಎಂಬ ಆರೋಪಗಳು ಕೂಡ ಇದೆ. ಅದು ಬರೀ ಆರೋಪಗಳಲ್ಲ, ಅದು ವಾಸ್ತವ ಅಂತ ಹೇಳೋರು ಇದ್ದಾರೆ. ಇಂಥ ವಾಸ್ತವಗಳನ್ನು ಮರೆಮಾಚಿ ಸುಳ್ಳುಗಳನ್ನು ಹೇಳುವ ಪೂಂಜಾ ಅವರನ್ನ ಸುಳ್ಳಿನ ರಾಜ ಅಂತಲೇ ಕರಿಬೇಕಾಗತ್ತೆ. ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ. ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್.